ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟರಲ್ಲಿ ಬ್ಯಾಂಕ್ ಅಕೌಂಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಐ ಡಿ ಕ್ರಿಯೇಟ್ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಐ ಡಿ ಕ್ರಿಯೇಟ್ ಮಾಡಿ ನೀವು ಡ್ಯೂಟಿ ಸ್ಟಾರ್ಟ್ ಮಾಡಿರ್ತೀರ. ಡ್ಯೂಟಿ ಸ್ಟಾರ್ಟ್ ಮಾಡೋದಾದ್ಮೇಲೆ ಆಲ್ಮೋಸ್ಟ್ ಅದು ಪೋರ್ಟರಲ್ಲಿ ಏನು ಅಂತ ಅಂದರೆ ಆಫ್ಲೈನ್ ಪೇಮೆಂಟೇ ಬರೋದು. ತುಂಬ ರೇರ್ ಚಾನ್ಸಸ್ಸು ನಮಗೆ ಆನ್ಲೈನ್ ಪೇಮೆಂಟ್ ಬರೋದು. ಎಲ್ಲ ಒಂದು 20ಕ್ಕೆ ಒಂದು ಆರ್ಡರು ಒಂದು ಆನ್ಲೈನ್ ಬರ್ಬೋದು ಅಷ್ಟೇ. ಜಾಸ್ತಿ ಮ್ಯಾಕ್ಸಿಮಮ್ ಯಾವುದು ಕೂಡ ನಮಗೆ ಆನ್ಲೈನ್ದು ಪೇಮೆಂಟ್ ಆಗಿರಲ್ಲ. ಆಫ್ಲೈನ್ ಪೇಮೆಂಟೇ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅದರಿಂದಾಗಿ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅಕಸ್ಮಾತ್ ಏನಾದ್ರು ಇವಾಗ ಆನ್ಲೈನ್ ಪೇಮೆಂಟ್ ಬಂತು ಅಂತ ಅಂದರೆ ಅದನ್ನು ಯಾವ ರೀತಿ ನಾವು ವಿಡ್ರಾ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲನೇದಾಗಿ ಇವಾಗ ಫಸ್ಟ್ ನೀವು ಬ್ಯಾಂಕ್ ಅಕೌಂಟ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಐಡಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಡ್ಯೂಟಿ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಅಂತಂದರೆ, ಇನ್ನೂ ನೀವು ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿಲ್ಲ ಅಂತಂದರೆ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಪೋರ್ಟರ್ ಅಪ್ಲಿಕೇಶನ್ ಇದೆಯಲ್ಲ, ಪೋರ್ಟರ್ ಡ್ರೈವ್ ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ಸ್ಕ್ರೀನಲ್ಲೂ ಕೂಡ ನಾನು ಹಾಕಿರ್ತೀನಿ. ಆ ರೀತಿಯಲ್ಲಿ ನಿಮಗೆ ಸ್ಕ್ರೀನ್ ಬರುತ್ತೆ. ಅಂದರೆ ನಿಮ್ಮದು ಪ್ರೊಫೈಲ್ ಎಲ್ಲ ತೋರಿಸ್ತಾ ಇರುತ್ತೆ. ಇವಾಗ ನೀವೇನು ಮಾಡಬೇಕು ಅಂತ ಅಂದರೆ, ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಮೇಲ್ಗಡೆ 3 ಡಾಟ್ ಇದೆ ನೋಡಿ. ಲೆಫ್ಟ್ ಸೈಡಲ್ಲಿದೆ. ಲೆಫ್ಟ್ ಸೈಡಲ್ಲಿ ಟಾಪಲ್ಲಿ ನಾನು ಮಾರ್ಕ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತಾ ಇರ್ತೀನಿ ನೋಡಿ. ಮಾರ್ಕ್ ಮಾಡಿ ತೋರಿಸ್ತಾ ಇದೆಯಲ್ಲ, ಆ 3 ಡಾಟ್ ಮೇಲೆ ನೀವು ಪ್ರೆಸ್ ಮಾಡಿ. ಆ 3 ಡಾಟ್ ಮೇಲೆ ನೀವು ಪ್ರೆಸ್ ಮಾಡ್ತಿದ್ದಂಗೆ ಈ ಥರ ನಿಮಗೆ ಓಪನ್ ಆಗುತ್ತೆ. ಅರ್ನಿಂಗ್ಸು, ಲೆಡ್ಜರು, ಪೇಮೆಂಟು, ಟ್ರೈನಿಂಗು, ನೋಟಿಫಿಕೇಷನ್ನು, ರೆಫಂಡರ್ ಅಂಡರ್ನು ಮತ್ತು ಪ್ರೊಫೈಲ್ ತೋರಿಸುತ್ತೆ. ಈಗ ನೀವೇನು ಮಾಡಬೇಕು ಅಂತ ಅಂದರೆ, ಅರ್ನಿಂಗ್ಸ್ ಮೇಲಲ್ಲ, ಪ್ರೊಫೈಲ್ ಅಂತ ಇದೆ ನೋಡಿ. ಇವಾಗ ಪ್ರೊಫೈಲ್ ನಾನು ಮಾರ್ಕ್ ಮಾಡಿದ್ದೀನಿ. ಆ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಈ ರೀತಿಯಲ್ಲಿ ತೋರಿಸುತ್ತೆ ನೋಡಿ. ಬ್ಯಾಂಕ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುತ್ತಲ್ಲ, ಅವಾಗ ನೀವೇನು ಮಾಡಬೇಕು ಅಂತ ಅಂದರೆ, ಆ್ಯಡ್ ಡೀಟೇಲ್ಸ್ ಅಂತ ಇದೆ ನೋಡಿ. ಆ್ಯಡ್ ಡೀಟೇಲ್ಸ್ ಮೇಲೆ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಆ್ಯಡ್ ಡೀಟೇಲ್ಸ್ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೀವು ನಿಮ್ಮ ಪಾಸ್ಬುಕ್ ಇರ್ತಲ್ಲ, ನಿಮ್ಮ ಪಾಸ್ಬುಕ್ ತೊಗೊಳ್ಳಿ. ಇಲ್ಲ ಅಂತಂದರೆ ನಿಮ್ಗೆ ಅಕೌಂಟ್ ನಂಬರ್ ಗೊತ್ತು, IFSC ಕೋಡ್ ಗೊತ್ತು ಅಂತ ಅಂದರೆ ಏನು ತಲೆ ಕೆಡ್ಸ್ಕೊಂಗಿಲ್ಲ. ಇಲ್ಲ ಅಂತ ಅಂದರೆ ನೀವು ನಿಮ್ಮ ಪಾಸ್ಬುಕ್ ತೊಗೊಂಡ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಅಕೌಂಟ್ ನಂಬರು ಮತ್ತು IFSC ಕೋಡ್ ಎರಡೂ ಕೂಡ ಇರುತ್ತೆ. ಮೊದಲನೇದಾಗಿ ನಿಮ್ಮ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ. ಒಂದೇ ಸಲ ಎಂಟರ್ ಮಾಡಬೇಕು. ಅದರಿಂದಾಗಿ ನೋಡಬೇಕಾದ್ರೆ ಕರೆಕ್ಟಾಗಿ ಒಂದು ಸಲ ಚೆಕ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ನಂಬರ್ನ ಅಲ್ಲಿ ಎಂಟರ್ ಮಾಡಿ. ಅಕೌಂಟ್ ನಂಬರ್ ಎಂಟರ್ ಮಾಡ್ತಿದ್ದಂಗೆ ನೆಕ್ಸ್ಟು ನಿಮ್ಮದು ಬ್ಯಾಂಕಿಂದ IFSC ಕೋಡ್ ಇರುತ್ತಲ್ಲ, IFSC ಕೋಡ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ನೋಡಿ. IFSC ಕೋಡ್ನ ಎಂಟರ್ ಮಾಡ್ತಿದ್ದಂಗೆ ನೀವೇನು ಮಾಡಬೇಕು ಅಂತ ಅಂದರೆ, ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಕನ್ಫರ್ಮೇಷನ್ನ ಕೇಳುತ್ತೆ. ಅಂದರೆ ಕನ್ಫರ್ಮ್ ಯುವರ್ ಬ್ಯಾಂಕ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅಂದರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟಾಗಿ ಇದೆಯಾ ಅಂತ ಹೇಳ್ಬಿಟ್ಟು ಮತ್ತೊಂದು ಸಲ ಆಪ್ಷನ್ ತೋರಿಸುತ್ತೆ ಚೆಕ್ ಮಾಡ್ಕೊಳಕ್ಕೋಸ್ಕರ. ನಿಮ್ಮ ಅಕೌಂಟ್ ನಂಬರ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ ನಂಬರು IFSC ಕೋಡ್ ಎರಡೂ ಕೂಡ ನಿಮಗೆ ಕರೆಕ್ಟಾಗಿದೆ, ಯಾವುದೂ ಕೂಡ ಮಿಸ್ಟೇಕ್ ನಾನು ಮಾಡಿಲ್ಲ ಅಂತ ಅನ್ನಿಸ್ದಾಗ ನೀವೇನು ಮಾಡಬೇಕು ಅಂತ ಅಂದರೆ, ಎಸ್ ಸಬ್ಮಿಟ್ ಅಂತ ಇದೆಯಲ್ಲ, ಎಸ್ ಸಬ್ಮಿಟ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಎಸ್ ಸಬ್ಮಿಟನ್ನು ಪ್ರೆಸ್ ಮಾಡ್ದಂಗೆ 10 ನಿಮಿಷ ಅಂತ ಹೇಳ್ಬಿಟ್ಟು ತೋರಿಸುತ್ತೆ ನೋಡಿ. ಇವಾಗ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ, ವೆರಿಫಿಕೇಷನ್ ಯುವರ್ ಅಕೌಂಟ್ ಡೀಟೇಲ್ಸ್ ದಿಸ್ ಯೂಶಲಿ ಟೇಕ್ಸ್ ಅಪ್ ಟು 10 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದೆ. ಅಂದರೆ ಒಂದು 10 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸ್ತಾ ಇದ್ದಾರೆ. ನೀವು ಕರೆಕ್ಟಾಗಿ ಎಂಟರ್ ಮಾಡಿದ್ರೆ 10 ನಿಮಿಷನೂ ಬೇಕಾಗಿಲ್ಲ, ಒಂದು 2-3 ಸೆಕೆಂಡ್ ಸಾಕು ಅಂತ ಅನಿಸುತ್ತೆ. ಒಂದು 2-3 ಸೆಕೆಂಡಲ್ಲಿ ನಿಮಗೆ ₹1 ಅವ್ರು ಕ್ರೆಡಿಟ್ ಮಾಡ್ತಾರೆ. ₹1 ಕ್ರೆಡಿಟ್ ಮಾಡ್ತಿದ್ದಂಗೆ ನಿಮ್ಮ ಅಕೌಂಟಲ್ಲಿ ಆ್ಯಕ್ಟಿವೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ. ₹1 ನಿಮ್ಮ ಅಕೌಂಟ್ಗೆ ಯಾವಾಗ ಕ್ರೆಡಿಟ್ ಆಗುತ್ತೋ ಆವಾಗಲೇ ನಿಮ್ಮ ಅಕೌಂಟು ಆ್ಯಡ್ ಆಗಿದೆ, ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಏನಕ್ಕಪ್ಪ ಅಂತಂದರೆ, ಆ ₹1 ಬರ್ತಿದ್ದಂಗೆ ನೆಕ್ಸ್ಟು ನೀವು ಬೇಕು ಅಂತ ಅಂದರೆ ಹೋಗಿ ನಿಮ್ಮದು ಆನ್ಲೈನ್ ಪೇಮೆಂಟ್ ಏನಾದ್ರು ಆಗಿದ್ರೆ, ಆನ್ಲೈನ್ ಪೇಮೆಂಟು ಇನ್ಸೆಂಟಿವ್ ಏನಾದ್ರು ನಿಮ್ಮ ವ್ಯಾಲೆಟಲ್ಲಿ ಬಂದಿತ್ತು ಅಂತ ಅಂದರೆ ನೀವು ಆರಾಮಾಗಿ ಈಸಿಯಾಗಿ ವಿಡ್ರಾ ಕೊಟ್ಟರೆ ಆ ಅಮೌಂಟು ಕೂಡ ನಿಮಗೆ 1-2 ನಿಮಿಷದಲ್ಲೆಲ್ಲ ಬಂದು ನಿಮ್ಮ ಅಕೌಂಟಿಗೆ ತಲುಪುತ್ತೆ. ಈಸಿಯಾಗಿ ನೀವು ಬ್ಯಾಂಕ್ ಅಕೌಂಟ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಏನಕ್ಕೆ ಅಂತಂದರೆ, ನಾನು ಐ ಡಿ ಕ್ರಿಯೇಟ್ ಮಾಡುವಾಗ ಇದನ್ನು ತಿಳಿಸಿರಲಿಲ್ಲ. ಐ ಡಿ ಕ್ರಿಯೇಟ್ ಆಗಿಬಿಡಲಿ ಆಮೇಲೆ ನಾನು ತಿಳಿಸೋಣ ಅಂತ ಹೇಳ್ಬಿಟ್ಟು ಹೋಲ್ಡಲ್ಲಿ ಇಟ್ಟಿದೆ. ಅದರಿಂದಾಗಿ ನೋಡಿ, ಇವಾಗ ಪೋರ್ಟರಲ್ಲಿ ಯಾವ ರೀತಿ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.